ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಚೇತನ್, ನಟ ಅಹಿಂಸಾ ಚೇತನ್. ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಫೈರ್ ಸಂಸ್ಥೆಯ ಮೂಲಕ ಚಿತ್ರರಂಗದಲ್ಲಿ ಆಗ್ತಾ ಇರುವಂಥ ಲಿಂಗ ಅಸಮಾನತೆ ವಿರುದ್ಧ ಒಂದು ಧ್ವನಿ ಎತ್ತಿದ್ದಾರೆ. ಅದಕ್ಕೆ ಅನೇಕರು ಸಹಿ ಕೂಡ ಹಾಕಿದ್ದಾರೆ. ನಿನ್ನೆ ಅನೇಕ ನಟ ನಟಿಯರು ಕೂಡ ಬಂದಿದ್ದರು. ಸೊ ಇದರ ಜೊತೆಗೆ ಅಹಿಂಸಾ ಚೇತನ್ ಅವರ ಒಂದು ಹೋರಾಟ ಒಮ್ಮೊಮ್ಮೆ ಕರೆಕ್ಟ್ ಅಲ್ವಾ ಅಂತ ಅನಿಸುತ್ತೆ, ಒಮ್ಮೊಮ್ಮೆ ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಚೇತನ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಜಯಪ್ರಕಾಶ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈ ವಿಚಾರನ ಬೆಳಕಿಗೆ ತರ್ತಾ ಇರೋದು, ನನಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು. ಓಕೆ, ಫೈರ್ ಸಂಸ್ಥೆಯ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಏನು ಮನವಿಯನ್ನು ಮಾಡಿದರು. ಸಿನಿಮಾ ರಂಗದಲ್ಲಿ ಆಗ್ತಾ ಇರುವಂಥ ಕಾಸ್ಟಿಂಗ್ ಕೌಚ್ ಇರ್ಬೋದು, ಅಥವಾ ಗಂಡು ಮಕ್ಕಳಿಗಿರ್ಬೋದು, ಹೆಣ್ಣು ಮಕ್ಕಳಿಗಿರ್ಬೋದು, ಏನದು? ನಾನು 2007ನಲ್ಲಿ ಸಿನಿಮಾ ರಂಗಕ್ಕೆ ಸೇರಿದೆ. ಅದು ನನಗೆ ಬೈ ಚಾನ್ಸ್ ಆಗಿ ಒಂದು ಅವಕಾಶ ಸಿಕ್ತು. ನಾನು ರಂಗಭೂಮಿ ಮಾಡ್ತಾ ಇದ್ದೆ, ರಂಗಭೂಮಿಯಿಂದ ಸೇವೆ ಮಾಡಬೇಕು ಅಂತ ಬಂದೆ. 2007ನಲ್ಲಿ ನಾನು ಸಿನಿಮಾ ಮಾಡಿಕೊಂಡು ಅನೇಕ ಸಿನಿಮಾಗಳು ಮಾಡ್ತಾ 2007ರಿಂದ 2017ವರೆಗೂ ನನಗೆ ಸಿನಿಮಾ ರಂಗದ ವ್ಯವಸ್ಥೆ ಹೆಂಗಿದೆ ಮತ್ತು ಏನೇನು ನಡೆಯುತ್ತೆ ಅಂತ ಸಾಕಷ್ಟು ಅರ್ಥ ಆಗಕ್ಕೆ ಶುರುವಾಯಿತು. ಆ ವ್ಯವಸ್ಥೆ ಹೆಂಗಿದೆ ಅಂದರೆ, ಒಂದು ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ ಅದು. ಸಿನಿಮಾ ರಂಗದಲ್ಲಿ ಏನಾಗಿದೆ ಅಂದರೆ, ಅದು ಒಂದು ಬಾಕ್ಸ್ ಆಫೀಸ್, ಒಂದು ವ್ಯಾಪಾರಕ್ಕೋಸ್ಕರ ಇರೋದ್ರಿಂದ ಪ್ರತಿಯೊಂದು ಗುಂಪು, ಅದು ಫಿಲ್ಮ್ ಚೇಂಬರ್ನಲ್ಲಿ ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್, ಪ್ರೊಡ್ಯೂಸರ್ಸ್ ಇರ್ಬೋದು, ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನ್, ಆರ್ಟಿಸ್ಟ್ ಅಸೋಸಿಯೇಷನ್, ಬೇರೆ ಬೇರೆ ಗುಂಪುಗಳು, ಅದರಲ್ಲಿ ಒಕ್ಕೂಟನೂ ಅವ್ರ ರೀತಿಯಲ್ಲಿ ಪ್ರತಿಯೊಂದು ಗುಂಪುಗಳು ಅವರವ್ರ ಮೂಗು ನೇರಕ್ಕೆ ಮತ್ತು ಅವರವ್ರ ಒಂದು ಅವರ ಲಾಭಕ್ಕೋಸ್ಕರ ನಿಂತಿರೋದು. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ, ಯಾರ್ಯಾರು ಪವರ್ಫುಲ್ ಪೊಸಿಷನ್ನಲ್ಲಿ ಇದ್ದಾರೆ ಅಂದರೆ, ಭಾಳ ಒಂದು ಬ್ಯಾಕ್ವರ್ಡ್ ಥಿಂಕಿಂಗ್, ಪುರುಷ ಪ್ರಧಾನದ ಅಸಮಾನತೆಯ ಎಷ್ಟೋ ಸಲ ಅನೈತಿಕ ಮನಸ್ಥಿತಿ ಇರೋ ಗಂಡಸರು, ಹಳೆ ಕಾಲದವರು, ಅವರೆಲ್ಲ ಕೂತ್ಬಿಟ್ಟಿದ್ದಾರೆ ಪವರ್ಫುಲ್ ಪೊಸಿಷನ್. ಈ ವ್ಯವಸ್ಥೆನ ನಾನು ನೋಡ್ತಾ ಇದ್ದೆ 2007ರಿಂದ 2017ವರೆಗೂ. ಯಾವುದಾದ್ರೂ ಮಹಿಳೆ ಇಲ್ಲಿ ಏನಾದರೂ ನನಗೆ ಅನ್ಯಾಯ ಆಗಿದೆ ಅಂತ ಒಬ್ಬರು ನಿಂತ್ಕೊಂಡು ಮೀಡಿಯಾ ಮುಂದೆ ಬಂದರೆ ಸಾಕು, ಅವ್ರಿಗೆ ಏನಾಗೋದು ಅಂದರೆ, ಈ ವ್ಯವಸ್ಥೆಯಲ್ಲಿರೋ ಪುರುಷ ಪ್ರಧಾನ ಶಕ್ತಿಗಳು, ಆ ಮನಸ್ಥಿತಿಗಳು, ಆ ಗಂಡಸರು ಎಲ್ಲರೂ ಸೇರ್ಕೊಂಡು ಆ ಒಂದು ಒಂಟಿ ಮಹಿಳೆ ಮೇಲೆ ದಾಳಿ ಮಾಡೋದು. ನೀನು ಅವ್ರನ್ನ ಒಂದು ರೀತಿ ಮಾನಹಾನಿ ಮಾಡೋರು, ಅವರೇ ತಪ್ಪಿಸತ್ತ ಹೇರೋರು, ಅವರೇ ನೀನು ಇಂಥವ್ರು ಇನ್ನಿಲ್ಲ ಬಂದಿದ್ಯಾ, ಈ ರೀತಿ ಕೆಟ್ಟದ್ದು ಮಾಡಿದ್ಯಾ, ಈ ರೀತಿ ಅನ್ನೋ ರೀತಿ ಅವರ ಕಷ್ಟಗಳನ್ನ ಕನಸು. ಇಂಡಸ್ಟ್ರಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅಂತವ್ರು ಕೂಡ ಗ್ರೇಟ್ ಪ್ರೊಡ್ಯೂಸರ್ ಇದ್ರಲ್ಲ. ನಾನು ಮಹಿಳೆಯರು ಕೊಡುಗೆ ಕೊಟ್ಟಿರೋ ಮಹಿಳೆಯರು ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಬಹಳ ವರ್ಷದಿಂದ ಕೊಡುಗೆ ಕೊಟ್ಟಿರೋ ಮಹಿಳೆಯರು ಅನ್ನೋದು ಇದ್ದೇ ಇದ್ದಾರೆ, ನಟಿಯರು ಇದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳು ಇದ್ದಿದ್ದಾರೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ವ್ಯವಸ್ಥಿತ ಪಿಡುಗು, ಅದು ಒಂದು ರೀತಿ ಅಂದ್ರೆ ಶೋಷಣೆ ಆಗ್ತಾ ಇದೆ, ಶೋಷಣೆ ಆಗ್ತಿರೋದು ಮಹಿಳೆಯರಿಗೆ. ಹಾಗಿದ್ರೆ ಈಗಲೂ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಸಿಗಬೇಕು ಅಂತಂದ್ರೆ, ಪ್ರತಿಭೆ ಮತ್ತೊಂದಕ್ಕಿಂತ ಹೆಚ್ಚಾಗಿ ಕೇವಲ ಏನು ತನ್ನ ಮೈಮಾರಾಟ ಮಾಡಬೇಕಾಗತ್ತಾ? ಹೆಂಗೆ ಅದು? ಇವಾಗ ಮುಂಚೆ ಥರನೇ ನಡೀತಾ ಇದೆ. ಪ್ರತಿಯೊಂದು ಉದಾಹರಣೆಯೂ ಒಂದೇ ಥರ ಇರುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇದರಲ್ಲಿ ಲೈಂಗಿಕ ಅಸಮಾನತೆ ಇದೆ, ಮತ್ತು ಅದರಲ್ಲಿ ಲೈಂಗಿಕ ಕಿರುಕುಳ ಖಂಡಿತ ಇದೆ. ಆದರೆ ಏನಾಗುತ್ತೆ, ನಾವೇನು ನೋಡ್ತೀವಿ ಅಂದರೆ, ಯಾವ ಮಹಿಳೆ ಇದನ್ನು ನಾನು ಒಪ್ಕೊಳ್ಳಲ್ಲ, ನನ್ನ ಅವಕಾಶ ಸಿಗದೇ ಇದ್ರೂ ಬಿಡ್ತೀನಿ ಅನ್ನೋರು ಕೂಡ ಬಲಿಪಶು. ಮತ್ತು ಯಾವ ಮಹಿಳೆ ನಾನು ಇದನ್ನು ಒಪ್ಕೋಬೇಕು, ಸಹಿಸ್ಕೋಬೇಕು, ಇದನ್ನು ನನಗೆ ಬೇರೆ ವಿಧಿ ಇಲ್ಲ ಅಂತ ಒಪ್ಕೊಳ್ಳೋರು ಸಹ ಬಲಿಪಶು. ಸೊ ಈ ವ್ಯವಸ್ಥೆಯಲ್ಲಿ ಇದು ಒಂದು ವ್ಯವಸ್ಥಿತ ಪಿಡುಗು. ಸೊ ಅದನ್ನು ಕಿತ್ತಾಕಬೇಕು. ಇದನ್ನು ನಿಮಗಾಗಿ ಬಂದು ಯಾರಾದರೂ ಹೇಳಿದ್ರ, ಅಥವಾ ನಿಮ್ಗೆ ಅನಿಸಿದ, ಅಥವಾ ನೀವು ನೋಡಿದ್ರ? ಇಲ್ಲ, ನಾನು ನೋಡೂ ಇದ್ದೀನಿ, ಭಾಳ ಜನ ಬಂದು ಹೇಳೂ ಇದ್ದಾರೆ, ನಾನು ಕೂಡ ಅಧ್ಯಯನವೂ ಮಾಡಿದ್ದೀನಿ. ನಮಗೆ ಮುಖ್ಯವಾಗಿ ಈ ವಿಚಾರ, ಮತ್ತು ಇದು ಮೀಡಿಯಾದಲ್ಲೂ ಭಾಳ ಜನ ಬಂದಿದೆ, ಭಾಳ ದೊಡ್ಡ ಮಟ್ಟದ ಹೋರಾಟಗಳಾಗಿದೆ. ನನಗೇನು ಗೊತ್ತಾಯಿತು ಅಂದರೆ, 2017 ಜಾನ್ಯುವರಿ ಮತ್ತು ಮಾರ್ಚ್ನಲ್ಲಿ ನಾವು ಫೈರ್ ಸಂಸ್ಥೆ, ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ, ಸಮಾನ ಮನಸ್ಸು ಸೇರಿ ನಾವು ಶುರು ಮಾಡಿದ್ದು. ಯಾಕೆ ಅಂದರೆ, ನಾವೇನಾದರೂ ಈ ಶೋಷಿತ ವ್ಯವಸ್ಥೆ, ಈ ಇಡೀ ವ್ಯವಸ್ಥೆ ಮಹಿಳಾ ವಿರೋಧಿ ಇರೋ ವ್ಯವಸ್ಥೆನ ಸರಿಪಡಿಸಬೇಕು ಅಂದರೆ, ಒಗ್ಗಟ್ಟಾಗಿ ಒಂದೇ ಧ್ವನಿನಲ್ಲಿ ನ್ಯಾಯಕ್ಕೋಸ್ಕರ ನಿಂತ್ಕೋಬೇಕು. ಇದೇನು ಮಹಿಳೆಯರ ಹೋರಾಟ ಅಲ್ಲ, ಇದು ಸಮಾನತೆ ಬಯಸೋರು, ನ್ಯಾಯ ಬಯಸೋರು, ಲಿಂಗ ನ್ಯಾಯ ಬಯಸೋ ಮನುಷ್ಯರು ನಿಂತ್ಕೊಂಡಿರೋ ಒಂದು ಕಡೆ, ಮತ್ತು ಇನ್ನೊಂದು ಕಡೆ ಪುರುಷ ಪ್ರಧಾನದ ಶಕ್ತಿಗಳು, ಗಂಡಸು ಪ್ರಭಾವಿಗಳಾಗಿರೋ ಅವರ ಒಂದು ಅನೈತಿಕ ಮನಸ್ಥಿತಿಗಳ ಜೊತೆ ಅದನ್ನು ಬೆಂಬಲಿಸೋ ಎಷ್ಟೋ ಮಹಿಳೆಯರು ಅನೇಕ ಕಾರಣಗಳಿಂದ ಅವ್ರು ಬೆಂಬಲಿಸ್ತಾರೆ. ಅವರು ಅದರಿಂದ ಆ ಲಾಭ ಪಡೆದೇ ಇದ್ರೂ, ಅವ್ರ ಶೋಷಣೆ ಒಳಗಾಗಿದ್ರೂ ಕೂಡ ಆ ವ್ಯವಸ್ಥೆನ ಅಲ್ಲಾಡಿಸದೆ ಬೆಂಬಲಿಸೋ ಅವರು ಅದರಲ್ಲಿದ್ದಾರೆ. ಅದು ಆ ಥರ ಎಲ್ಲಾದರೂ ಒಂದು ಕಡೆ ಇರಬೇಕಲ್ಲ, ಎಲ್ಲೂ ಇಲ್ಲದೆ ಇದ್ದಾಗ ಇಡೀ ವ್ಯವಸ್ಥೆನೇ ಆ ಥರ ಏನಂತ ಹೆಂಗೆ ಲೆಕ್ಕ? ನನಗೆ ಅರ್ಥ ಆಗಿಲ್ಲ. ಎಲ್ಲರೂ ಒಂದು ಈಗ ನೀವು ಈಗೊಂದು ಬಯಸ್ತಾ ಇದ್ದೀರಲ್ಲ, ಈ ಥರ ಇರಬೇಕು ಅಂತೇಳಿ. ಹೌದು. ವಿಶ್ವದ ಎಲ್ಲಾದರೂ ಇದೆಯಾ ಅದು? ನಮಗೆ ಎಲ್ಲ ಚಿತ್ರರಂಗಗಳಲ್ಲೂ, ಹಾಲಿವುಡ್ನಲ್ಲಿ ಮತ್ತು ಭಾರತದ ಚಿತ್ರರಂಗದಲ್ಲಿ ಈ ಥರ ಲಿಂಗದ ಅಸಮಾನತೆ ಮತ್ತು ಲೈಂಗಿಕ ಕಿರುಕುಳ
ಎಷ್ಟೋ ತಲೆಮಾರುಗಳಿಂದ ನಡೆದಿದೆ ಅಂತ ನಮಗೆ ಹೌದು. ಓಪನ್ ಸೀಕ್ರೆಟ್ ಅಂತ ನಮಗೆ ಗೊತ್ತಿತ್ತು. ನಾವು 2017ರಲ್ಲಿ ಫೈಟ್ ಶುರು ಮಾಡಿದಾಗ ಅದು ಮೀಟೂಗಿಂತ ಮುಂಚೆ, ಹಾಲಿವುಡ್ ಮೀಟು ಮತ್ತು ಇಂಡಿಯನ್ ಮೀಟೂಗಿಂತ ಮುಂಚೆ ಶುರು ಮಾಡಿ ನಾವು ಒಂದು ICC ಸ್ಥಾಪನೆ ಮಾಡ್ತೀವಿ. ನಮಗೆ ಕಾನೂನಾತ್ಮಕವಾಗಿ ನಾನು ಅದನ್ನು ಹೆಂಗೆ ಇದನ್ನು ಕಿತ್ತಾಕಬೇಕು ಅಂದಾಗ ಲೀಗಲ್ ಆಗಿ ನೋಡಿದಾಗ ಪಾಶ್ ಆ್ಯಕ್ಟ್ ಅಂತ ನಮಗೆ ನಮ್ಮ ಲಾಯರ್ ಅವರು ನನಗೆ ತೋರಿಸೋದು ಮುಂದೆ ಇಟ್ಟರು. ಪಾಶ್ ಆ್ಯಕ್ಟ್ ಅಂದರೆ ಅದು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋ ಒಂದು ಕಾನೂನು. ಅದನ್ನು ಬಂದಿದ್ದು 2013-14 ಸಂದರ್ಭದಲ್ಲಿ. ಅದು ಬಂದಾಗ ಎಲ್ಲ ಕಡೆ ಒಂದು ಆಂತರಿಕ ದೂರ ಸಮಿತಿ ಇರಬೇಕು, ಸಿನಿಮಾ ರಂಗದಲ್ಲೂ ಆಂತರಿಕ ದೂರ ಸಮಿತಿ ಇರಬೇಕು ಅಂತ ಪಾಶ್ ಆ್ಯಕ್ಟ್ನಲ್ಲಿ. ಅದಕ್ಕಿಂತ ಮುಂಚೆ ಅದು ಒಂದು ರೀತಿ ಅದು ನಮ್ಮಲ್ಲೆಲ್ಲ ಇದೆ ಖಂಡಿತ. ನೀವು ಹೇಳೋ ಆಫೀಸ್ಗಳಲ್ಲಿ ಅನೇಕ ಕಡೆ ಇರಬೇಕು. ಬಟ್ ಆಫೀಸ್ ಸೆಟಪ್ನಲ್ಲಿ ಎಷ್ಟೋ ಸರಿ 30-40%, 50% ಮಹಿಳೆಯರಿರ್ತಾರೆ. ಮತ್ತು ಒಂದು CCTV ಕ್ಯಾಮ್ರಾಗಳಿರುತ್ತೆ, ಒಂದು ಟೈಮಿಂಗ್ಸ್ ಇರುತ್ತೆ, ಒಂದು ರೆಗ್ಯುಲೇಟೆಡ್ ಎನ್ವೈರ್ಮೆಂಟ್ ಇರುತ್ತೆ. ಆದರೆ ಸಿನಿಮಾ ರಂಗ ಅದು ಭಾಳ ಭೀಕರವಾಗಿರುತ್ತೆ. ನಮಗೆ ಆಫೀಸ್ ಸೆಟಪ್ ಇಲ್ಲ, ಯಾವ ರಾತ್ರೋರಾತ್ರಿ ಶೂಟಿಂಗ್ ಆಗ್ತಾ ಇರುತ್ತೆ, ಒಂದೊಂದು ಮನಸ್ಥಿತಿಗಳು ಬೇರೆ ಬೇರೆದಿರುತ್ತೆ. ನಮಗೆ ಮಹಿಳೆಯರು 50-100 ಜನ ಗಂಡಸಿದ್ದೆ, ಒಬ್ಬರೋ ಇಬ್ಬರೋ ಮಹಿಳೆಯರಿದ್ದರೆ ಹೆಚ್ಚು. ನಮಗೆ ಏನಾಗುತ್ತೆ ಅಂದರೆ ಅಲ್ಲಿ ಚೇಂಜಿಂಗ್ ರೂಮ್ಸ್ ಇರಲ್ಲ, ಅಲ್ಲಿ ಬೇರೆ ಬೇರೆ ಥರ ನಮಗೆ ಬೇರೆ ಬೇರೆ ಥರ ಪ್ರೊಟೆಕ್ಷನ್ಸ್ಗಳಿಲ್ಲ, ಟಾಯ್ಲೆಟ್ ಫೆಸಿಲಿಟೀಸ್ ಇರಲ್ಲ. ಈ ಇಡೀ ವ್ಯವಸ್ಥೆ ಅದು ಸಿನಿಮಾ ರಂಗ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇದು ಇನ್ನೆಲ್ಲೂ ಲೈಂಗಿಕ ಕಿರುಕುಳ ಇಲ್ಲ ಅಂತಲ್ಲ, ಎಲ್ಲ ಕಡೆ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ ಇರುತ್ತೆ. ಆದರೆ ಸಿನಿಮಾ ರಂಗದಲ್ಲಿ ಭಾಳ ಭೀಕರವಾಗಿ, ಭಾಳ ಒಂದು ರೀತಿ ಆಳವಾಗಿ ಬೇರೂರಿರೋ ಒಂದು ಲಿಂಗ ಅಸಮಾನತೆ. ಅಂದರೆ ಈಗ ಎಸ್ಟ್ಯಾಬ್ಲಿಷ್ಡ್ ಡೈರೆಕ್ಟರ್, ಪ್ರೊಡ್ಯೂಸರ್ಸು ಇವರಿಂದನೂ, ಅಥವಾ ಕೆಲವರು ಬರ್ತಾರಲ್ಲ ದುಡ್ಡಿನ ಮದದಿಂದ ಬರುವಂಥ, ಆರಂಭಿಕವಾಗಿ ಬರುವಂಥದ್ದು, ಕೆಲವರನ್ನು ಹೀರೋಯಿನ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಆ ಆರೋಪನ ನೋಡಿ. ಹಿಂಗಿದು ಇದನ್ನು ನಾವು ಒಬ್ಬ ವ್ಯಕ್ತಿ ಇಂಥ ವ್ಯಕ್ತಿ ಅಂಥ ವ್ಯಕ್ತಿ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಏನಂದರೆ ನಮಗೆ ಎಸ್ಟ್ಯಾಬ್ಲಿಷ್ಡ್ ಆಗಿರೋ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಸ್ಟಾರ್ಸು ಮತ್ತು ಒಕ್ಕೂಟದಲ್ಲಿರೋರು ಕೂಡ ಎಲ್ಲ ಕಡೆ ಗಂಡಸರು ಮಾಡಿರೋರು ಇದ್ದಾರೆ. ಮತ್ತು ಹೊಸಬರು ಕೂಡ ಬರೆದು ಇದನ್ನು ಮಾಡಬಾರ್ದು ಅಂತ ಮನಸ್ಥಿತಿ ಇರೋರು ಕೂಡ ಇದ್ದಾರೆ. ಸೊ ನಮಗೆ ನಾವು ಈ ವ್ಯಕ್ತಿ ಆಚೆ ತಂದಿದ ತಕ್ಷಣ ಇದು ಸರಿ ಹೋಗ್ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ಒಂದು ವ್ಯವಸ್ಥಿತವಾದ ಒಂದು ಪಿಡುಗು, ಒಂದು ಕಾಯಿಲೆ. ಸೊ ಅದನ್ನು ತೆಗೆದುಹಾಕಬೇಕು ಅಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಸರ್ಕಾರ ಅದಕ್ಕೆ ಗಮನ ಕೊಟ್ಟು ಇದನ್ನು ನಮಗೆ ಒಂದು ಕಮಿಟಿ ರಿಪೋರ್ಟ್ ಮಾಡಿ ಮನಸ್ಸು ಮಾಡಿ ಇದರಲ್ಲಿ ಏನು ಸತ್ಯ ಇದೆ ಅಂತ ಒಂದು ಈಗ ಈ ಹಿಂದೆ ನನಗೆ ಶ್ರುತಿ ಹರಿಹರನ್ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಹೌದೌದು. ಯಾಕಂದರೆ ಟಾಪ್ ಟೈಮಲ್ಲಿ ಅವರು ಆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ನೀವು ಕೂಡ ಇರ್ತೀರಿ. ಹೌದು. ಅರ್ಜುನ್ ಸರ್ಜಾ ವಿರುದ್ಧ ಒಂದು ಕಂಪ್ಲೇಂಟ್ ಆಗುತ್ತೆ. ಆನಂತರ ಅವರನ್ನೇ ದೂರ ತಳ್ಳಲಾಗುತ್ತೆ ಬಿಟ್ಟರೆ, ಅವರಿಗೆ ಅವಕಾಶಗಳು ಕಡಿಮೆ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಬದಲಾವಣೆಗಳಾಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ಸ್ ನಿನ್ನೆ ಅವರು ಕೂಡ ಬಂದು ಆ ಕಂಪ್ಲೇಂಟನ್ನು ಮಾಡಿದರು. ನಾನು ಹಾಗಾಗಿ ಶ್ರುತಿ ಹರಿಹರನ್ ಅವರೇ ನಿಮಗೆ ಆ ಒಂದು ಪ್ರಶಂಸೆ ಖಂಡಿತವಾಗ್ಲೂ ನಿಮಗೆ ಸಲ್ಲಲೇಬೇಕು. ಯಾಕಂದರೆ ಯಾರು ಆ ಹೋರಾಟಗಳನ್ನು ಆರಂಭ ಮಾಡ್ತಾರೋ ಅವರಿಗೆ ಕಹಿ ಜಾಸ್ತಿ ಇರುತ್ತೆ. ಆದರೆ ಮುಂದಿನ